ನೋಡ್ಲಿಕ್ಕೆ ಚಂದ ಇದ್ದೀರಾ ಅಂತ ಮಾತಾಡ್ಸ್ಲಿಕ್ಕೆ ಬಂದದ್ದು. ಈಗ ನಾವು ಮತ್ತೆ ಹೋದ್ರೆ ಚಂದ ಇಲ್ಲ ಅಂತ ಆಯ್ತು. ಹೇಳಿ ಹೆಸರೆಂತ? ಜಾಹ್ನವಿ. ಜಾಹ್ನವಿ. ಅಯ್ಯೋಯ್ಯೋ, ಓಟ್ ಹಾಕಿದ್ರಾ? ಇಲ್ಲ, ನಾವು ಮೈನರ್. ಎಷ್ಟು? 16. ಛೇ ಮಗು, ಸುಳ್ಳು ಹೇಳ್ಬಾರ್ದು. ಹೌದು, ನಿಜ. ಸುಳ್ಳು ಹೇಳ್ಬಾರ್ದು. ನಿಜ. ತೋರಿಸಿ ಬೆರಳು ತೋರಿಸಿ, ಬೆರಳು ಆ ಕಡೆ ಬೆರಳು. ಹಾಗಾದ್ರೆ ಮೈನರ್. ಆದರೂ ಕೇಳುವ, ಈ ದೇಶಕ್ಕೆ ಯಾರು ಉತ್ತಮ ಅಂತ ಅನಿಸ್ತದೆ, ಬಿಜೆಪಿ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿ. ಮತ್ತೆ ಯಾಕೆ ಅಂತ ಕೇಳೋದಿಲ್ಲ ಬಿಡಿ, ಮೈನರ್ ಅಲ್ಲ. ಸರಿ, ಹೊರಡಿ. ಎಂತ ಯಶವಂತ್ ಅವರೇ, ಸುಳ್ಳ್ಯದಲ್ಲಿ ಎಂತ ಆಗ್ಬೋದು, ಮಂಗಳೂರಲ್ಲಿ ಎಂತ ಆಗ್ಬೋದು, ಯಾರು ಗೆಲ್ಬೋದು? ಮಂಗಳೂರಲ್ಲಿ ಈ ಸಲ ಇದೆ ಬಿಜೆಪಿ ಬರ್ತದೆ. ಬಿಜೆಪಿ ಅವರೇ ಬರೋದಾ? ಯಾಕಂದ್ರೆ ಸ್ವಲ್ಪ ಅಂತರ ಸ್ವಲ್ಪ ಕಡಿಮೆ ಆಗ್ಬೋದು, ಬಿಟ್ಟರೆ ಬಿಜೆಪಿ ಅಂತಲೇ ಖಂಡಿತ ಬರ್ತದೆ. ಹೌದಾ? ಅವರೇ ಅಲ್ಲ, ಯಾಕೆ ಬರಬೇಕು ಅವರು? ಯಾಕೆ ಬರಬೇಕು, ಮೋದಿಯವರ ಒಂದು ಅಲೆ. ಮೋದಿ ಮತ್ತೆ ಸುನಾಮಿ ಅದು ನೀವು ಮೋದಿ ಅವ್ರದ್ದು ಅಲೆ, ಅದ್ರ ಸುನಾಮಿ ಯಾರ್ದು? ಹಾಗೆ ಅದು ಏನೇ ಇರಲಿ, ಅದು ಈ ಸಲ ಬಿಜೆಪಿ ಬರ್ತದೆ ಮಂಗಳೂರಲ್ಲಿ. ಎಲ್ಲ ಒಂದು ಕಡೆ ಫ್ರೀ ಗ್ಯಾರಂಟಿಗಳ ಎಫೆಕ್ಟ್ ಆಗಲ್ಲ ಅಂತೀರಾ? ಫ್ರೀ ಗ್ಯಾರಂಟಿಯಲ್ಲೇ ಬರಲಿಕ್ಕಿಲ್ಲ. ಅದು ಸೌತ್ ಕೇರಳದಲ್ಲಿ ಉಡುಪಿ, ಕೊಡಗು, ಮೈಸೂರು ಈ ಭಾಗದಲ್ಲಿ ಬರಲಿಕ್ಕಿಲ್ಲ. ಖಂಡಿತ ಬರಲಿಕ್ಕಿಲ್ಲ. ಎಲ್ಲ ಫುಲ್ ಬಿಜೆಪಿ. ಮೋದಿ ಬಿಟ್ಟರೆ ಇಂಥವರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಯಾರು ಅನಿಸ್ತದೆ? ಅದು ಪಕ್ಷದ ನಿರ್ಧಾರಕ್ಕೆ. ಪಕ್ಷದ ನಿರ್ಧಾರ ನಿಮಗೆ ಯಾರು ಅನಿಸ್ತದೆ? ನಾವು ಪಕ್ಷದ ನಿರ್ಧಾರ ಬೇರೆ, ನಿಮಗೆ ಅನಿಸೋದು ಬೇರೆ. ಅದು ಅದೇ ನಾನು ಹೇಳಿದೆ, ಮನಸ್ಥಿತಿ ಬೇರೆ ಅಲ್ಲ. ಜನರ ಆ ಕಾಲಘಟ್ಟದಲ್ಲಿ ಹೇಗೆ ಆಗ್ತದೆ ಹಾಗೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ರೀ ಮೇಡಮ್ ಅವರ, ಏನು ನಿಮ್ಮ ಹೆಸರು? ರೇವತಿ. ರೇವತಿ. ಎಂತ ಓಟ್ ಹಾಕಿದ್ರಾ? ಒಂದು ನಿಮಿಷ ಇಲ್ಲ, ಓಟ್ ಹಾಕಿದ್ರಾ? ಹಾಕಿದ್ದೇನೆ. ಯಾರು ಗೆಲ್ಬೋದು? ಯಾಕೆ? ಸುಮ್ಮನೆ ಕೇಳೋದು. ನಾವು ಟಿವಿ ಅವರು, ನೀವು ಟಿವಿಲಿ ಬರ್ತೀರಲ್ಲ ಹಾಗೆ, ನೀವು ಟಿವಿ ಚಂದ ಕಾಣ್ತೀರಿ. ಸುಮ್ಮನೆ. ನಿಮ್ಗೆ ಯಾರು ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಮೋದಿ ಅವರಿಗೆ ಹಾಕಿದ್ರು. ಮೋದಿ ಅವರಿಗೆ. ಹೌದಾ? ಯಾಕೆ ಹಸ್ತಕ್ಕೆ ಬೇಡವಾ? ಕಾಂಗ್ರೆಸ್ ಎಲ್ಲ ಫ್ರೀ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲ ತಗೊಂಡದಲ್ಲ, ಬೇಡವಾ? ಬೇಕು. ಮತ್ತೇನಿಲ್ಲ. ಅವರಾಗೆಲ್ಲದು. ನಿಮ್ಮ ಹೆಸರೆಂತ? ಎಂತಕ್ಕೆ? ನೀವು ಟಿವಿಯಲ್ಲಿ ಬರ್ತೀರಲ್ಲ, ಖುಷಿ ಅಲ್ವಾ? ಎಂತಕ್ಕೆ ಹಾಗೆ. ಈಗ ಓಟ್ ಹಾಕಿದ್ರಾ? ಯಾವ ಊರು ನಿಮ್ದು? ನಮ್ಮ ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಈಗ ನಿಮ್ಗೆ ಯಾರು ಬರ್ಬೋದು? ನಮಗೆ ಸಹಾಯ ಇದ್ರೆ ಸಾಕು ಯಾವ್ದಾಗ್ಬೋದು. ಯಾವ್ದಾದ್ರು? ಯಾವುದು? ಬಿಜೆಪಿ ಬಂದ್ರೆ ಉತ್ತಮ ಅನಿಸ್ತದೆ, ಕಾಂಗ್ರೆಸ್ ಬಂದ್ರೆ ಉತ್ತಮ ಅನಿಸ್ತದೆ? ಎಲ್ಲ ಒಂದೇ, ನಮಗೆಲ್ಲ ಒಂದೇ. ಎಲ್ಲ ಒಂದೇ? ಯಾಕೆ? ಯಾಕೆಂತೇಳಿದ್ರೆ ಎಲ್ಲ ಒಂದೇ. ಈಗ ಎಂತ ಮಾಡೋದು ಮಾರ್ರೆ, ನಾವೀಗ ಬಸ್ಸಲ್ಲಿ ಹೊರಟದ್ದು, ಫ್ರೀಯಾಗಿ ಹೊರಟದ್ದು. ಅದು ತೊಂದರೆ ಇಲ್ಲ, ಯಾರು ಆದ್ರೂ ಆಗ್ಬೋದು ನಮಗೆ ಅಂತ, ಯಾರು ಬಂದರೂ ಆಗ್ಬೋದು. ಅವತ್ತು ಕಾಂಗ್ರೆಸ್, ಇವತ್ತು ಬಿಜೆಪಿ. ಕಳ್ಳಿ ಅಜ್ಜಿ. ಓಕೆ ಅಮ್ಮ, ನಮಸ್ತೆ. ಏನು ನಿಮ್ಮ ಹೆಸರು? ರಾಜೀವಿ ಅವರೇ, ಹೇಳಿ, ಓಟ್ ಹಾಕಿದ್ರಾ? ಓಟ್ ಹಾಕಿ ಆಯ್ತು. ನಿಮಗೆ ಮಂಗಳೂರಿನಲ್ಲಿ ಸುಳ್ಳ್ಯದಲ್ಲಿ ಯಾರು ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಬಿಜೆಪಿ ಕಾಂಗ್ರೆಸ್? ಬಿಜೆಪಿ. ಅದು ಸ್ಮಾಲ್ ಹೇಳೋದು, ನಿಧಾನಕ್ಕೆ ಹೇಳೋದು. ಯಾಕೆ? ಯಾರು ಕೇಳಿಸ್ಕೊಂಡ್ರೆ ಅಂತ. ಈಗ ನೀವು ಟಿವಿಯಲ್ಲಿ ಬರ್ತೀರಿ. ಓಕೆ, ಯಾಕೆ ಅವರೇ ಬರಬೇಕು? ಯಾಕೆ ಅವರೇ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಅವರು ಒಂದು ದೇಶಕ್ಕೆಲ್ಲ ಇದು ಮಾಡ್ತಾರಲ್ಲ, ಒಳ್ಳೇದು ಮಾಡ್ತಾರೆ. ಹಾಗಾಗಿ ಮೋದಿಯವರು ನಮಗೆ ಇಷ್ಟ. ಮತ್ತೆ ಕಾಂಗ್ರೆಸ್ನವರೆಲ್ಲ ಫ್ರೀ ಮಾಡಿ ಕೊಟ್ಟದ್ದು. ಹೌದು, ಅವರು ಸಹ ಎರಡು ಪಾರ್ಟಿ. ಅದು ಇರಲಿ, ಅದು ಸೈಡಿಗೆ ಇರಲಿ, ಫ್ರೀ ಎಲ್ಲ ಸೈಡಿಗೆ ಇರಲಿ, ನೋಡುವ. ಮತ್ತೆ ಈಗ ಬಿಜೆಪಿಗೆ ಓದ್ತಿದ್ರಿ ಅಂತ ಆಯ್ತು. ಮೋದಿ ಅವರೇ ಗೆಲ್ಲೋದಾ? ಮೋದಿನೇ ಗೆಲ್ತಾರ ಪಕ್ಕ? ಯಾರು ಗೆಲ್ತಾರೆ ಅಂತ ಅನಿಸ್ತದೆ? ಇಲ್ಲಿ ನಮ್ಮದು ನಿಮ್ದು ಎಲ್ಲ ಹೇಳಿ. ಈಗ ಮೋದಿ. ನಿಮ್ಮ ಪ್ರಕಾರ? ನಮ್ಮದು ಕಾಂಗ್ರೆಸ್. ನಿಮ್ಮ ಹೆಸರು ಅಂತ ಹೇಳಿದ್ರಿ? ಸಿದ್ದಪ್ಪ ಬಿಜೆಪಿ, ಸಂಗಪ್ಪ ಕಾಂಗ್ರೆಸ್. ಯಾಕೆ? ಅಲ್ಲಿ ಕಾಂಗ್ರೆಸ್ನವ್ರು ಕೆಲಸ ಮಾಡಿದಾರಲ್ಲ ಬಾಲ್ಕೋಟದಲ್ಲಿ, ಹಾಗೆ. ಅದಕ್ಕೆ ಮತ್ತೆ ಇದು ದೇಶ ಅಂತ ಬಂದಾಗ ಏನಿಲ್ಲ, ಮೋದಿ ಅಂಥದ್ದೇನು ಮಾಡಿಲ್ಲ, ಆದ್ರೆ ಕಾಂಗ್ರೆಸ್ನ ಮುಂದೆ ಮಾಡ್ಬೋದು. ಹಂಗೆ
ಅವ್ರಿಗಿಂತ ಒಂದು ಮಾಡ್ಬೋದು ಅಂತ. ಮಾಡ್ಬೋದು. ಈಗೆಲ್ಲ ಫ್ರೀ ಎಲ್ಲ ಕೊಟ್ಟದ್ದು ತಿಮ್ಮಾಪುರ ಸಾಹೇಬ್ರು ಎಲ್ಲ ಕೊಟ್ಟಾರೆ. ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬ್ರಿ, ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಸಾಹೇಬ್ರು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಈಗ ಒಂದು ಕಾಂಗ್ರೆಸ್ ಒಂದು ಟಕ್ಕರ್ ಬರಲಿಲ್ಲ ಬಿಜೆಪಿಯಿಂದ. ಕಾಂಗ್ರೆಸ್ ಏನು ಬರೋದಿಲ್ಲ ಸರ್, ಬರೋದಿಲ್ಲ. ಮೋದಿನೇ ಸುಮ್ಮನೆ ಮಾತೆಂತ ಕೇಳೋದು, ಬರೋದಿಲ್ಲ ಅಂತ. 4ನೇ ತಾರೀಕು ನೋಡಿಲ್ಲ, ಮೋದಿನೇ ಮೋದಿನೇ ಫಿಕ್ಸ್. ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು? ಕರ್ನಾಟಕದಾಗ ಒಂದು 20 ಬರ್ಬೋದು ಬಿಜೆಪಿ. 20 ಬರ್ಬೋದಾ? ಹಾಂ. ಏನ್ರಿ ಬಿಜೆಪಿ ಅವ್ರು 20 ಅಂತವ್ರೆ, ನೀವು ಕಾಂಗ್ರೆಸ್ನವ್ರು ಏನು ಹೇಳ್ತೀರಾ? ಎಲ್ಲ ಹಿಂಗೆ ನೀವು 20? ಇಲ್ಲ, ನಮ್ಮ 17 ಬರ್ತಾವೆ ಸರ. 17 ಬರ್ತಾವೆ. 17 ಕಾಂಗ್ರೆಸ್ ಬರ್ತಾವೆ. ಉಳಿದದ್ದು ಬಿಜೆಪಿ ಒಂದು JDS ಆಗ್ಬೋದು ರೀ. ಹೌದ್ರಿ? ನೀವು ಹೋದ್ ಬೇಡ್ರಿ. ನೋಡ್ರಿ, ನೋಟ್ ಮಾಡಿ ಇಟ್ಕೊಳ್ರಿ. ಸಂಗಪ್ಪ ಅವ್ರದ್ದು 17, ಸಿದ್ದಪ್ಪ ಅವ್ರದ್ದು 20. 17 ಕಾಂಗ್ರೆಸ್, 20 ಬಿಜೆಪಿ. ಎಲ್ಲ ಕೂಡ 37 ಮಾತ್ರ ಕಾಂಗ್ರೆಸ್. ನಮ್ಮ ಬಾಗಲಕೋಟೆ ಮಾತ್ರ ಕಾಂಗ್ರೆಸ್ ಆಗತ್ತೆ. ಹೌದಾ? ಹೌದು. ಬಾಗಲಕೋಟೆಲಿ ಇವರು ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಟೇಲ್. ಸಂಯುಕ್ತ ಪಾಟೀಲ್. ಹಾಂ. ಇವರು ಹಾಗಾದ್ರೆ ಗದ್ದಿಗೌಡರು ಅವರು ಬರ್ತಾರೆ ಸರ್, ಅವ್ರು ಹಂಗೆ ಹೇಳ್ತಾರೆ. ಅವರು ಇದು 5ನೇ ಸಲ ಈ ಸಲ ಬಂದರು. ಹಾಗಂತೀರಾ? ಮೇಡಮ್ ಅವರೇ ನಮಸ್ತೆ. ಎಂತ ಜ್ಯೂಸ್ ಕುಡಿಯೋದಾ? ಎಂತ ಹೆಸರೆಂತ? ವೇದಾವತಿ. ಈ ಭಯ ಬೀಳೋದು ಎಂತ ಬೇಡ ಆಯ್ತಾ? ನಾವು ಎಷ್ಟು ಪಬ್ಲಿಕ್ಕಲ್ಲಿ ಆರಾಮಾಗಿ ಬಂದು ಮಾತಾಡ್ಸೋದು. ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೀನಿ. ಓಟ್ ಹಾಕಿದ್ರಾ? ಹಾಕಿದ್ದೀನಿ. ಯಾರು ಗೆಲ್ಬೋದು? ಮೋದಿಗೆ ಹೇಳ್ತಾರೆ. ಹೌದಾ? ಪಕ್ಕಾ ಗ್ಯಾರಂಟಿ ಫಿಕ್ಸಾ? ಅವರೇ? ಹಾಂ, ಅವರೇ. ಯಾಕೆ ಅವರೇ ಗೆಲ್ಬೇಕಂತ ಯಾಕೆ ಅನಿಸ್ತದೆ? ಅವರೇ ಗೆಲ್ಬೇಕಲ್ಲ. ಅವರೇ ಗೆಲ್ಬೇಕಲ್ಲ? ಯಾಕೆ? ಬೇಕು, ನಮ್ಮ ದೇಶ ಮುಂದುವರಿಬೇಕಾದ್ರೆ. ಇಲ್ಲ ಅಂದ್ರೆ ಅಂತ ಹಿಂದೆ ಉಳಿತದ? ಇಲ್ಲ ಅಂದ್ರೆ ನಮ್ಮ ದೇಶ ಮುಸ್ಲಿಂ ರಾಜ್ಯ ಆಗ್ಬೋದು. ಮುಸ್ಲಿಂ. ನೀವು ಆ ರೂಟಲ್ಲಿ ಬಂದದ? ಹಾಂ. ಇಲ್ಲ, ಹಾಗೆ ಆಗ್ತದ? ನಿಜವಾಗ್ಲೂ ಹಾಗೆ ಆಗ್ತದ? ಹಾಗೆ ಆಗ್ತದೆ. ಏನೋಪ್ಪ, ನನಗೇನೋ ಡೌಟು. ನಿಮಗೆ ಡೌಟ್ ಇದ್ರೂ ಆಗ್ಬೋದು, ಯಾಕಂದ್ರೆ ರಾಜಕೀಯ ಹಾಗೆ ಮುಂದುವರಿತಾ ಉಂಟು. ಹಾಗೆ ಮುಂದುವರಿತಾ ಉಂಟು. ಸರಿ, ಈಗ ಮೋದಿ ಬಿಟ್ರೆ ಮತ್ತೆ ಯಾರು ಪ್ರಧಾನಿ ಆಗ್ಬೋದು ಬಿಜೆಪಿಯಲ್ಲಿ? ಆಗ್ಬೇಕಂತ ಅನಿಸ್ತದೆ ನಿಮಗೆ? ಅಮಿತ್ ಶಾ ಅನಿಸ್ತದ? ಯೋಗಿ ಆದಿತ್ಯನಾಥ್ ಅನಿಸ್ತದ? ಯೋಗಿ ಆಗ್ಬೇಕು. ನಮಸ್ಕಾರ. ನಿಮ್ಮ ಚರ್ಚೆ ಏನಿದ್ರು ನಮ್ಮ ಜೊತೆ ಮಾಡಿ. ಈಗ ಭಾಳ ಚರ್ಚೆ ಮಾಡ್ತಿದ್ದೀರಿ. ಯಾವರು? ನಾವೆಲ್ಲ ಈ ಊರು ಸುಳ್ಯ. ಅದಕ್ಕೆ ಬಂದದಲ್ಲ ಮತ್ತೆ. ಎಂತ ಹೆಸರೆಂತ ನಿಮ್ದು? ದೇವೇಂದ್ರನ್ ಬೆಳೈ. ದೇವೇಂದ್ರನ್. ಓಟ್ ಹಾಕಿದ್ರಾ? ಓಟ್ ಹಾಕಿದೆ. ಎಲ್ಲ ಆರಾಮ? ಆರಾಮ್. ಯಾರು ಗೆಲ್ಬೋದಾ ಇಲ್ಲಿ ಸುಳ್ಯದಲ್ಲಿ? ದೇವರಿದ್ದಾರೆ. ದೇವರಲ್ಲ, ಓಟ್ ಹಾಕಿದ್ ನೀವು, ದೇವರಲ್ಲ. ಬರಬೇಕಲ್ಲ ಅವರು. ಓಟ್ ಹಾಕಿದೆ ಬಂದ ಮೇಲೆ ಹೇಳುವ. ಹೇಗೆ ಬಂದ ಮೇಲೆ ಹೇಳುವ. ಹಾಂ, ಹಾಗೆ. ಅದು ಬೇಡ. ನಿಮ್ಗೆ ಯಾರು ಬರಲಿಕ್ಕೆ? ಯಾವುದು ಬರ್ತಾರೆ ನಮಗೆ ಹೇಳಿ. ಬಿಜೆಪಿ ಕಾಂಗ್ರೆಸ್? ಕಾಂಗ್ರೆಸ್ ಬರುವುದು ಹೇಳ್ತಾರೆ. ಕಾಂಗ್ರೆಸ್ ಬಂದರೆ ಒಳ್ಳೇದಾಗ್ತದೆ. ನಿಮಗೆ? ನಮಗೆ ಬಿಜೆಪಿ ಬಂದ್ರೆ ಒಳ್ಳೆ. ಅಕ್ಕಪಕ್ಕ ಕಾಂಗ್ರೆಸ್ ಬಿಜೆಪಿ ಒಟ್ಟಿಗೆ ಕೂತದ್ದು. ಗೌಡ್ರೆ, ಯಾರು ಗೆಲ್ತಾರೆ? ನಮ್ಮ ಮೋದಿ ಬರ್ತಾರೆ. ಮೋದಿ ಬರ್ತಾರೆ ಗ್ಯಾರಂಟಿ. ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೋದದ? ಅದು ಬಂತು 50 ವರ್ಷದ ಮೊದಲ ದೇಶ ಇದು ಮಾಡಿದೆಲ್ಲ ಸಾಕಾಯ್ತು. ಇನ್ನು ಅವರು ಬಂದರೂ ಪ್ರಯೋಜನ ಇಲ್ಲ, ಬರೋದ್ರೂ ಪ್ರಯೋಜನ ಇಲ್ಲ. ಒಂದ್ರ ಪ್ರಯೋಜನ ಇಲ್ಲ, ಬರೋದು ಪ್ರಯೋಜನ ಇಲ್ಲ. ಹೀಗೆ ಹೇಳಿದ್ರೆ ಹೇಗೆ ಮಾರ? ಹಾಗೆ ನಮ್ಮ ಮೋದಿ ಬರಬೇಕು. ಇನ್ನು 5 ವರ್ಷದಲ್ಲಿ ಇನ್ನು 10 ವರ್ಷ ಇದ್ದರೂ ಮೋದಿ ಇದ್ರೆ ನಾಡು ವರ್ತಕ ಒಳ್ಳೆಯದಾಗ್ತದೆ. ಹೌದಾ? ಹೌದು. ಕಾಂಗ್ರೆಸ್ ಹತ್ರ ಎಲ್ಲ ಹೋಗ್ತಾರೆ. ಮತ್ತೆ ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದ್ದು. ಕೊಟ್ಟಾರೆ. ಎಂತ ಕೊಟ್ಟರು? ಫ್ರೀ ಪ್ರಯೋಜನ ಫ್ರೀ ಕೊಡ್ತಾರೆ. ಮಂತ್ರೆಲ್ಲ ಕೊಡಲಿಕ್ಕೆ ಫ್ರೀ ಬೇಡವಾ? ಎಂತಕ್ಕೆ? ನನಗೆಲ್ಲ ಬೇಡ. ನನಗೆಲ್ಲ ಬೇಡ. ನಾವು ಪಾಪ ಅವರೇ ಇದ್ರೂ ನಮಗೆ ಫ್ರೀ ಯಾವುದು ಬೇಡ. ನಾವು ಓಟ್ ಹಾಕೋದು ನಮಗೆ. ಫ್ರೀ ಎಲ್ಲ ಬೇಡ ನಮಗೆ. ಹಂಗಾರೆ ನರೇಂದ್ರ ಮೋದಿನೇ ಪ್ರಧಾನಿ ಆಗ್ತಾರೆ? ಆಗಬೇಕು. ಬರ್ತಾರೆ ಗ್ಯಾರಂಟಿ. ಹೌದಾ? 199 ಪಕ್ಕ.